ಮತ್ತು ಸುಟ್ಟು ವಿಚಾರ ಏನಿದೆ, ಸುಟ್ಟದ್ದು ಅಂತೇಳಿ ಬೆಂಕಿ ಬಿದ್ದರೆ ಸುಟ್ಟೋದ್ರೆ ಏನು ಅಂಥ ಲಾಸ್ ಆಗಲ್ಲ, ಅದಕ್ಕೆ 25% ಕಟ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್. ಇದು ಕೂಡ ಅವ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಅನ್ನೋದು ತಮಗೆ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಭಾಳ ಸರ್ಕಾರ ಎಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ, ಈ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಮುಧೋಳ ಸಮೀರ ಸಕ್ಕರೆ ಕಾರ್ಖಾನೆ ಅವರೇ ದೊಡ್ಡ ಒಂದು ದಾಂಧಲೆ ಆಗೋಯ್ತು. ಮುಧೋಳದಲ್ಲಿ ಸುಮಾರು 240 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟರು, 3 ಬೈಕ್ಗಳು ಸುಟ್ಟೋಯ್ತು, ಒಂದು ಟ್ರ್ಯಾಕ್ಟರ್ ಸಂಪೂರ್ಣ ಸುಟ್ಟೋಯ್ತು, 5 ಬೈಕ್ಗಳು ಸುಟ್ಟೋಗಿದೆ, 1033 ಟನ್ನು ಭಸ್ಮ ಆಗಿದೆ. ನಾನು ಹೇಳೋದು ಸರ್ಕಾರ ಬದುಕಿದ್ರೆ ಆಕ್ಟಿವ್ ಆಗಿದ್ರೆ ಹೆಂಗೆ ಇಷ್ಟೊಂದು ಒಂದೇ ಬಾರಿ 250 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಕ್ಕ ಸಾಧ್ಯ? ಸರ್ಕಾರದ ಪೊಲೀಸ್ ಇಲಾಖೆ ಅಥವಾ ಕಾನೂನು ಸುವ್ಯವಸ್ಥೆ ಆ ಭಯ ಇದ್ದರೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನಾ? ಹಾಳಾಗಿರೋದು ರೈತರ ಟ್ರ್ಯಾಕ್ಟ್ರು, ಹಾಳಾಗಿರೋದು ಕಬ್ಬು, ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರಕ್ಕೆ ಇದು ಏನು ಅನಿಸ್ಲೇ ಇಲ್ಲ. ಹೆಂಗ್ ಧೈರ್ಯ ಮಾಡಿದ್ರು ಇವರು ಇಷ್ಟೊಂದು ಸುಡಬೇಕಾದ್ರೆ? ಒಂದು ಫ್ಯಾಕ್ಟ್ರಿ ಒಳಗಡೆ ನುಗ್ಗಿ, ಅದು ವ್ಯವಸ್ಥೆನೇ ಇಲ್ಲ. ಗೊತ್ತಿದೆ ಸ್ಟ್ರೈಕ್ ಆಗ್ತಾ ಇದೆ, ಆಯ್ತು ಒಂದೇ ನಿಮಿಷ, ನಾನು ಈಲ್ಡ್ ಆಗಿಲ್ಲ, ನೆನ್ನೆನೇ ಹೇಳಿದ್ದಾರೆ. ತಪ್ಪು ಹೋಗಬಾರ್ದ್ರಿ ಸರ್. ಇಲ್ಲಿ ನಾ ಸದನದಲ್ಲಿ ಯಾವುದೋ ಒಂದು ತಪ್ಪು ತಿಳುವಳಿಕೆ ಹೋಗಬಾರ್ದು. ಯಾವುದೇ ರೈತ ಹೋರಾಟಗಾರರು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಬಾರ್ದು ಅಂತಕ್ಕಂಥದ್ದು ನಾವು ಸರ್ಕಾರದವ್ರ ಗಮನದಲ್ಲಿ ಇಟ್ಕೊಂಡು, ಒಬ್ಬ SP ಕಾಲನ್ನೇ ಅದು ಎಲ್ಲವೂ ಇಟ್ಟುಕೊಂಡು ನಾವು ರೈತ ಹೋರಾಟಗಾರರಿಗೆ ಮಾಡಬಾರ್ದು ಸರ್. ನಾವು ಹೇಳ್ಬೇಕಲ್ಲ, ನಿಮ್ಗೆ ಯಾಕೆ ರೈತರ ಹೋರಾಟ ಸಮಸ್ಯೆ ಇದೆ, ಮುಖ್ಯಮಂತ್ರಿ ಹೇಳಿದ್ದಾರೆ. ನಾನು ಆ ಕ್ಷೇತ್ರದ ಅವಧಿಯಲ್ಲಿ ರಾಗ್ ಹೋಗ್ಬಾರ್ದು, ಅದು ಹೋರಾಟಗಾರರು ನಾವೇನು ಮಾಡಬಾರ್ದು ಅಂತ ದುರುಪಯೋಗ ಪಡ್ಕೊಂಡವರು ಹೋರಾಟ ಹೇಳಿದ್ದೀರಿ. ದಯವಿಟ್ಟು ಕನ್ಸರ್ನ್ ಮಂತ್ರಿ ಇದ್ದಾರೆ ಉತ್ತರ. ನಾನು ಕೂತಿದ್ದೀನಿ, HK ಪಾಟೀಲ್ ಹೇಳಿದಾಗ ಅವರು ಪಾಟೀಲ್ರು ಸಕ್ಕರೆ ಮಂತ್ರಿ ಶಿವಾನಂದ ಅವರು ಹೇಳಿದಾಗ ನಾನು ಕೂತಿದ್ದೀನಿ. ಸಂಬಂಧಪಟ್ಟ ನಾನೇನೋ ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡಲ್ಲ. ಇಲ್ಲಿ ನಾನು ಸರ್ಕಾರದ ಫೇಲ್ಯೂರ್ ಹೇಳಕ್ಕೆ ನಾನು ನಿಂತಿರೋದು. ಸರ್ಕಾರನ ಹೊಗಳಕ್ಕೆ ಬಂದಾಗ ನೀವು ಕಾಮೆಂಟ್ ಮಾಡಿಬೇಡಿ, ನಾನು ಹೊಗಳಕ್ಕೆಲ್ಲ ನಿಂತಿರೋದು. ಫೇಲ್ಯೂರ್ಸ್ ಹೆಂಗಾಯ್ತು ಇದು ನೋಡ್ರಿ, ನಿಮ್ಮ ಕೆಲಸ ನಾವು ಮಾಡ್ಬೇಕು. ಸರ್ಕಾರ ಬದುಕಿದ್ರೆ ಈ ಅನಾಹುತ ಆಗಕ್ಕೆ ಸಾಧ್ಯನೇ? ವ್ಯವಸ್ಥೆ ಮಾಡ್ಬೇಕಾಯ್ತು. ಈಗ ರೈತರು ಹೋರಾಟ ನಡೀತಾ ಇದೆ, ಬೀದಿಗಿಳಿದಿದ್ದಾರೆ, ಗಲಾಟೆ ಆಗ್ತೈತೆ ಅಂತ ಗೊತ್ತು, ಎಲ್ಲರಿಗೂ ಗೊತ್ತು, ಪೊಲೀಸ್ ಇಲಾಖೆಗೂ ಗೊತ್ತು, ಇಂಟೆಲಿಜೆನ್ಸಿಗೆ ಪಕ್ಕ ಗೊತ್ತಿರಲೇಬೇಕಿದು. ಇಷ್ಟಿದ್ರೂ ಕೂಡ 250 ಟ್ರ್ಯಾಕ್ಟರ್ ಸುಟ್ಟಾಕ್ತಾರೆ, ಬೆಂಕಿ ದಗದಗ ಹತ್ತಿ ಉರಿಯುತ್ತೆ, ಎಲ್ಲ ಚಾನಲ್ಲು ಅದನ್ನೇ ಲೈವ್ ಮಾಡ್ತಾ ಇದ್ರು, ನೋಡಿದೆ ನಾನು. ಇಷ್ಟೆಲ್ಲ ಆದ್ರೂ ಕೂಡ ಅದನ್ನು ಸಮರ್ಥಿಸಕ್ಕೆ ಯಾರೂ ಹೋಗ್ಬಾರ್ದು. ತಪ್ಪು ಇದು ಮಾಡಿದಂಥವ್ರಿಗೆ ಸರಿಯಾದಂಥ ಶಿಕ್ಷೆನೂ ಆಗಬೇಕು, ಯಾರು ಮಾಡಿದ್ರು ಅನ್ನೋದು ಶಿಕ್ಷೆನೂ ಆಗಬೇಕು. ಮತ್ತು ಅಲ್ಲಿ ಲಾಸ್ ಆಗಿದೆಯಲ್ಲ, ಆ ರೈತರಿಗೆ ಪರಿಹಾರ ಹೆಂಗೆ ಕೊಡ್ತೀರಾ? ಆ 250 ಟ್ರ್ಯಾಕ್ಟರ್ಗಳು, 1030 ಟನ್ ಕಬ್ಬು, ಇವರೆಲ್ಲರಿಗೂ ಸರ್ಕಾರ ಪರಿಹಾರ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ರೈತರು ಮತ್ತೆ ಹೋರಾಟ ಮಾಡುವಂಥ ಪರಿಸ್ಥಿತಿಗೆ ಯಾವ ಕಾರಣಕ್ಕೂ ಮಾಡಬಾರ್ದು. ಮತ್ತು ಸರ್ಕಾರಕ್ಕೆ ಇದರಿಂದ ಆದಾಯ ಬರುವಂಥ ಒಂದು ಉದ್ಯಮ ಇದು ವ್ಯವಸಾಯದಲ್ಲಿ. ಇದಕ್ಕೆ ಮೋಸ ಮಾಡಬಾರ್ದು, ರೈತರಿಗೆ ಮೋಸ ಮಾಡಬಾರ್ದು. ಅದರಿಂದ ಇಲ್ಲಿ ಪತ್ರಿಕೆಗಳು ಕೂಡ ಅವತ್ತು ಈ ಅನಾಹುತದ ಬಗ್ಗೆ ದೊಡ್ಡ ವಿಸ್ತೃತವಾದಂಥ ವರದಿಯನ್ನು ಕೂಡ ಮಾಡಿದ್ದಾರೆ, ನಾವು ನೋಡ್ತಾ ಇದ್ದೀರಿ. ನಾನು ಕಬ್ಬು ಬೆಳೆಗಾರರು ಅಷ್ಟೇ 32 ಜನ ಇದುವರೆಗೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 32 ಜನ ಕಬ್ಬು ಬೆಳೆಗಾರರು ಆಗಿದೆ. ಅವ್ರಿಗೆ ನಾನು ಆಗಲೇ ಹೇಳಿದೆ, ತೂಕದಲ್ಲಿ ಮೋಸ, ಸಾಲಗಾರರ ಕಾಟ, ಸರಿಯಾದ ಸಮಯಕ್ಕೆ ಪೇಮೆಂಟ್ ಕೊಡಲ್ಲ, ಈ ಬೆಳೆ ಬೆಳೆದಿರುವಂಥವ್ರಿಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ಈ 32 ಜನ ಸತ್ತಿದ್ದಾರೆ. ಅಲ್ಲೇ ರಾಯಬಾಗ್ ತಾಲೂಕಿನ ಅರಕೂರು ಗ್ರಾಮದಲ್ಲಿ ಒಬ್ಬ ರೈತ ಲಕ್ಕಪ್ಪ ಗುಣಕಾರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊತಾರೆ. ಅವರು ಸಾವಿನ ನೋವಿನ ನಡುವೆ ಭಾಳ ದಿನ, 3-4 ದಿನ ಇರ್ಬೋದು, ಒಬ್ಬ ಮಂತ್ರಿನೂ ಅಲ್ಲಿ ಹೋಗಿಲ್ಲ, ಭೇಟಿ ಮಾಡಿಲ್ಲ, ಹೋಗಿಲ್ಲ. ಸಾಂತ್ವನ ಆದರೂ ಹೇಳ್ಬೇಕಲ್ಲ, ರಿಕವರಿ ಆದರೂ ಬೇರೆ ಭೇಟಿ ಮಾಡಬೇಕಾಯಿತು, ಸಾಂತ್ವನ ಹೇಳಬೇಕಾಯಿತು. ಅದರಿಂದ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು, ನ್ಯಾಯ ಸಿಗಬೇಕು, ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಒಂದು ಮಾತನ್ನು ಇವತ್ತು ಹೇಳ್ತಾ ಇದ್ದೀವಿ. ಇನ್ನು ತುಂಗಭದ್ರಾ ಏನು ಹೇಳ್ತಾ ಇದ್ದಾರೆ ಅದನ್ನು ಸರಿಪಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಧ್ಯಕ್ಷರೇ. ಇನ್ನು ಈ ಕಬ್ಬು ಬೆಳೆಗಾರದು ಒಂದು ಗಾದೆ ಇದೆ ಅಧ್ಯಕ್ಷರೇ, ಮಂಡಿ ಉದ್ದ ಕಬ್ಬು, ಎದೆ ಉದ್ದ ಸಾಲ. ಮಂಡಿ ಉದ್ದ ಕಬ್ಬು, ಎದೆ ಉದ್ದ ಸಾಲ. ಈ ಕಬ್ಬು ಬೆಳೆಗಾರದು ಇದನ್ನು ನಾವು ಮೊನ್ನೆ ನೋಡಿದ್ದೀರಿ. ಬೀದಿಗಿಳಿದು ದೊಡ್ಡ ಹೋರಾಟ ಆಗಿ ರಸ್ತೆಗಿಳಿದು ನಮ್ಮ ಮಂತ್ರಿಗಳು ನನಗೂ ಫೋನ್ ಮಾಡಿದರು,
ಸೌಜನ್ಯಕ್ಕೆ ನನಗೂ ಒಂದು 2 ಸರಿ ಫೋನ್ ಮಾಡಿ ಈ ಥರ ಸಮಸ್ಯೆ ಆಗಿದೆ, ಏನು ಮಾಡಬೇಕು ಅಂತ ನನ್ನ ಸಲಹೆ ಕೇಳಿದ್ರು. ನಾನೇನು ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಆದರೆ ಏನು ತಮಗೂ ಗೊತ್ತಿದೆ, ಏನು ಕಬ್ಬಿಂದ ರೈತರಿಗೆ ಲಾಭ ಬರ್ತಾ ಇದೆ ಅಲ್ಲ, ಸರ್ಕಾರಕ್ಕೂ ಲಾಭ ಬರ್ತಾ ಇದೆ. ಬರೀ ರೈತರಿಗೆ ಲಾಭ ಬರ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಅಷ್ಟೇ. ಸರ್ಕಾರಕ್ಕೂ ಲಾಭ ಬರ್ತದೆ. 2024 ನಿಮ್ಮ ವರದಿ ಪ್ರಕಾರ, ತಪ್ಪಿದ್ರೆ ಆಮೇಲೆ ಹೇಳಿ, 41 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗ್ತದೆ. 41 ಲಕ್ಷ ಟನ್ ಅಂದರೆ ರಾಜ್ಯದಲ್ಲಿ ಒಟ್ಟು 81 ಕೈಗಾರಿಕೆಗಳು, ಕಬ್ಬಿನ ಕೈಗಾರಿಕೆಗಳು ಇದೆ. ಕರೆಕ್ಟು ಅಂತ ಅನಿಸುತ್ತೆ. ಕಬ್ಬು ಬೆಳೆಯುವ ಪ್ರದೇಶ 9.81 ಲಕ್ಷ ಹೆಕ್ಟೇರ್ ಇಷ್ಟಿದೆ ಅಂತ ನೀವು ವರದಿ ಕೇಳಿದ್ದೀರ. ನಾನು ಅದನ್ನೇ ಹೇಳಿದ್ದೀನಿ. ಎಚ್ ಕೆ ಪಾಟೀಲ್ ಅವ್ರು ನಿಮ್ದೇನು ಫ್ಯಾಕ್ಟ್ರಿ ಇದೆಯಾ? ಇಲ್ಲ 81 ಇದೆ ಪಾಟೀಲ್ರಿಗೆ. 81 ಯಾರು ಬೇಜಾರು ಮಾಡ್ಕೊಂಬದು. ನಂದು ಕಾರ್ಖಾನೆನೂ ಇಲ್ಲ, ನಾನು ಕಬ್ಬು ಬೆಳೆಯಲ್ಲ, ಎರಡೂ ಇಲ್ಲ. ನಾನು ಕಬ್ಬೂ ಇಲ್ಲ, ಕಾರ್ಖಾನೆನೂ ಇಲ್ಲ ನಂದು. 81 ಕಾರ್ಖಾನೆ ಇದೆ. ಲಾಸ್ ಆಗ್ತಾ ಇದೆ. ನಾನು ನೋಡಿದೆ ಪತ್ರಿಕೆಯಲ್ಲಿ, ನೆನ್ನೆನೂ ಕೂಡ ನನ್ನ ಹತ್ರ ಬಂದಿರು, ಲಾಸ್ ಆಗ್ತಾ ಇದೆ ಅಂತ. ಈಗ ಇವರಿದ್ದಾರೆ ನಮ್ಮ ಮಂತ್ರಿಗಳು, ನನಗೆ ಗೊತ್ತಿರೋದು ಅಂಕೆ ತಪ್ಪಾಗ್ಬೋದು, 32ಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಿದಾರಂತೆ. 32 ಹೊಸ ಕಾರ್ಖಾನೆ ಮತ್ತೆ 32 ಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸಿದ್ದಾರೆ. ಶಿವಾನಂದ ಪಾಟೀಲ್ರ ಅವ್ರು ಸಲ್ಸವ್ರೆ ಅಂತೀರಾ? ಇಲ್ಲ ಹೊಸದಾಗಿ ಸಲ್ಲಿಸಿದ್ದಾರೆ. ಲಾಸ್ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ನಡ್ಸಕ್ಕಾಗ್ತಾ ಇಲ್ಲ ಕಾರ್ಖಾನೆ. ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಿದ್ದಾರೆ, ಹೊಸ ಕಾರ್ಖಾನೆಗಳು ಬೇಕು ಅಂತೇಳಿ. ಈಗ ಅಲ್ಲಿ ಕಬ್ಬು ಬೆಳೆಗಾರದು ಬೀದಿಗೆ ಬಂದು ದೊಡ್ಡ ಗಲಾಟೆ ಆಯಿತು. ಮಂತ್ರಿಗಳು ಹೋದರು, ಒಂದೊಂದು ಜಿಲ್ಲೆಗೆ ಒಂದೊಂದು ರೇಟು ಫಿಕ್ಸ್ ಆಯಿತು, 3200 ಹಂಗೆಲ್ಲ ಫಿಕ್ಸ್ ಆಯಿತು. ಆಮೇಲೆ ಕೇಳಿದೆ ನಾನು, ಅಲ್ಲಿ ಇಳುವರಿ ಮೇಲೆ ಅದನ್ನು ಫಿಕ್ಸ್ ಮಾಡಿದ್ದೀರಿ, 1 ಟನ್ಗೆ ಎಷ್ಟು ಸಕ್ಕರೆ ಉತ್ಪಾದನೆ ಆಗುತ್ತೆ ಅದ್ರ ಮೇಲೆ 9, 5%, 10%, 11% ಅದ್ರ ಉತ್ಪಾದನೆ ಮೇಲೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ನೆನ್ನೆನೇ ಹೇಳಿದ್ದೀನಿ. ನಾನು ಇಲ್ಲಿ ರೈತರು ಹೇಳ್ತಾ ಇದ್ದಾರೆ ನಮಗೆ ಲಾಸ್ ಆಗ್ತಾ ಇದೆ ಅಂತ, ರೈತರು ಹೇಳ್ತಾ ಇದ್ದಾರೆ, ಫ್ಯಾಕ್ಟ್ರಿ ಮಾಲೀಕರು ಇಬ್ಬರು ಲಾಸ್ ಆಗ್ತೈತೆ ಅಂತ ಹೇಳ್ತಾರೆ. ನೀವು ಜಡ್ಜ್ ಆಗಿ ಕೂತಿದ್ದೀರಾ. ಈಗಲ್ಲಿ ಸತ್ಯ ನಿಮಗೂ ಗೊತ್ತಿರುತ್ತೆ. ಹೇಳಿ ನಿಮಗೆ ಕೊಡ್ತೀನಿ ನಾನು, ಕಿತಾಪತಿ ಮಾಡೋರು ಕೊಡಲ್ಲ ಅಷ್ಟೇ. ಇಬ್ಬರಿಗೂ ಲಾಸ್ ಆಗ್ತಾ ಇರೋದು ನಿಜ. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ಏನ್ ಮಾಡಬೇಕಾಗಿತ್ತು. ಒಂದ್ ನಿಮಿಷ, ನೀವು ಕೇಳ್ತಾ ಅಲ್ಲ, ಬೇಡ ಅಶೋಕಣ್ಣ, ಅಪೋಸಿಷನ್ ಲೀಡರ್ ಬೇಡ, ಇವರಿಗೆ ಅವಕಾಶ ಬೇಡ. ಕಿತಾಪತಿ ಮಾಡ್ತಾರೆ ಅಶೋಕಣ್ಣ, ನೀವು ಮಾತಾಡಿ. ಅಪೋಸಿಷನ್ ಲೀಡರ್ ಲೀಡ್ ಆದಾಗ ತಾವ್ ಎದ್ ನಿಂದಿರ್ತಿದ್ರೆ ತಾವ್ ಆ ಕಡೆ ಕೂತ್ಬಿಡಿ, ಇವ್ರು ಈ ಕಡೆ ಕುಂದಿರ್ಲಿ. ಇವೇನ್ ಕಷ್ಟ ಇದೆ? ನಾನು ಹೇಳ್ತಾ ಇದ್ದೀನಿ ಕೇಳಿ ಸ್ವಾಮಿ. ಇಲ್ಲ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಅಶೋಕ್ ಅವರಿಗೆ ನಿರಾಣಿ ಅವರು ಒಂದು ಹೈಕೋರ್ಟಿಗೆ ಕೇಸ್ ಹಾಕಿದ್ದಾರೆ. ಅದಕ್ಕೆ ಒಂದು ಸಪ್ಲಿಮೆಂಟ್ರಿ ಕಳಿಸಿದೆ ನಾನು ಅವರಿಗೆ. ಅವರೇ ಹೇಳ್ತಾ ಇದ್ದಾರೆ ಕಾರ್ಖಾನೆ ಅವ್ರಿಗೆ ಏನೇನು ಹಾನಿ ಆಗ್ತಾ ಇದೆ ಅಂತೇಳಿ ಹೈಕೋರ್ಟ್ನಲ್ಲಿ. ಸ್ವಲ್ಪ ನಿಂದರೆ ಸಿದ್ದು, ಒಂದ್ ನಿಮಿಷ ಅದನ್ನ ಹೇಳ್ರಿ ನೀವು. ಎಲ್ಲಾ ಸಕ್ಕರೆ ಫ್ಯಾಕ್ಟ್ರಿ ಓನರ್ ಹೋಗ್ಯಾರ, ನಿರಾಣಿ ಅವರು ಕಾಂಗ್ರೆಸ್ ಅವರು ಹೋಗ್ಯಾರ. ನೀವ್ ಹೇಳಾಕೆರೆ ಕೊಟ್ರೆ ಚಲೋ ಅಲ್ಲ. ನಿಮ್ಗೆ ಅವರಿಗೆ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಒಬ್ಬರದ ಹೆಸರು ಹೇಳ್ಬೇಡ್ರಿ. ಎಲ್ಲರೂ ಆಯ್ತಾ? ಕರ್ನಾಟಕ ಕೇಂದ್ರ ಹೆಸರು ಹೇಳ್ತೀರಿ. ಕೇಂದ್ರ ಇದು ಈ ರಾಜ್ಯ ಕೊಟ್ಟ ಕೊಡ್ತಾರೆ. FRP ಉತ್ತರ ಪ್ರದೇಶ ಕೊಡೋದೈತಿ, ಮಹಾರಾಷ್ಟ್ರ ಕೊಡೋದೈತಿ. ಅವ್ರು ಹೆಂಗ್ ಕೊಡಕ್ ರೇಟ್ ಸಾಧ್ಯಕತೆ, ಇವ್ರು ಯಾಕೆ ಕೊಡಂಗಿಲ್ಲ? ಸರ್ಕಾರ ಅಲ್ಲಿ ಸ್ಥಳೀಯ ಸರ್ಕಾರ ಕೊಡ್ತಾರ. ಅದು ನಾನು ಹೇಳುವಾಗ ಹೇಳ್ತೀನಿ, ನೀವು ಕೂತ್ರೆ ನಾನು ಉತ್ತರ ಹೇಳ್ತೀನಿ. ಮಾಲೀಕರು ಅವ್ರದ್ದು ನೋಡಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಹೆಚ್ಚಾಗಿ ನಾವು ರೈತರ ಕಡೆ ಗಮನ ಕೊಡಬೇಕು. ಅವ್ರಿಗೆ ಆಗ್ತಾ ಇರೋ ಅನ್ಯಾಯ ಆದರೂ ಸರಿಪಡಿಸ್ಬೇಕು. ತಾವು ಹೇಳಿದ್ರಿ ಎಲ್ಲ ಕಡೆ ವೇಯಿಂಗ್ ಮಿಷಿನ್ ಇದೆಯಲ್ಲ, ಅಲ್ಲೇ ಮೋಸ ಮಾಡ್ತಾರೆ ಅಂತ. ವೇಯಿಂಗ್ ಮಿಷನ್ನಲ್ಲೇ ಭಾಳ ಮೋಸ ಮಾಡ್ತಾರೆ ಫ್ಯಾಕ್ಟ್ರಿ ಮಾಲೀಕರು ಅಂತ ನೆನ್ನೆ ಮನವಿನೂ ಕೊಟ್ಟಿದ್ದಾರೆ ನನಗೆ. ಆ ಮನವಿ ಏನು ಕೊಟ್ಟಿದ್ದಾರೋ ಅದನ್ನು ಹೇಳ್ತಾ ಇದ್ವಿ. ಮೋಸ ಮಾಡ್ತಾರೆ ಅಂತ ತಾವೇನು ಹೇಳಿದ್ರಿ, ಎಲ್ಲ ಕಡೆ ವೇಯಿಂಗ್ ಮಿಷಿನ್ ಹಾಕ್ತೀನಿ ಅಂತ ಹೇಳಿದ್ರಿ. ಇನ್ನೂ 50% ಹಾಕಿ, ಇನ್ನೂ 50% ಹಾಕೇ ಇಲ್ಲ ಅಲ್ಲಿ. ಇನ್ನೂ ಹಾಕಬೇಕು. ಟೆಂಡರ್ ಕರೆದಿದ್ದೀನಿ ಅಂತ ಹೇಳಿದ್ದೀರಾ, ಹಾಕಬೇಕು. ಅದು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಅವ್ರಿಗೆ ಅವಕಾಶ ಸಿಗುತ್ತೆ.